ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಡೂಪರ್ ಇರೋ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಯಾವುದು ಮತ್ತು ಅಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಆ ಅಡ್ರೆಸ್ ಯಾವುದು, ಅದು ಆ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದೇ ನೋಡಿ ಆ ಶಾಪು, JP ಕ್ರಿಯೇಷನ್ಸ್ ಅಂತ. ಇಲ್ಲಿ ಜರ್ಮನ್ ಸಿಲ್ವರ್ ಮತ್ತು ಗಿಫ್ಟ್ ಆರ್ಟಿಕಲ್ಸ್ ಎಲ್ಲ ತುಂಬ ವೆರೈಟಿ ಸಿಗುತ್ತೆ. ಈ ಶಾಪ್ ಬಂದ್ಬಿಟ್ಟು ನಿಮಗೆ SS ಪುರಮಲ್ಲಿ SIT ಮೇನ್ ರೋಡ್ SBI ಬ್ಯಾಂಕ್ ಪಕ್ಕ ನಿಮಗೆ ಈ ಶಾಪ್ ಲೊಕೇಟ್ ಆಗಿರುತ್ತೆ. ತುಂಬ ಈಸಿಯಾಗಿ ಹೋಗ್ಬೋದು ಈ ಶಾಪ್ಗೆ. SIT ಮೇನ್ ರೋಡ್ಗೆ ಈ ಶಾಪ್ ಲೊಕೇಟ್ ಆಗಿರುತ್ತೆ. ಎಲ್ಲೂ ಹುಡುಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಕೆಳಗಡೆ ಧರ್ಮಶ್ರೀ ಪರ್ಲ್ಸ್ ಆ್ಯಂಡ್ ಜೇಮ್ಸ್ ಇದೆ. ಇದು ಫಸ್ಟ್ ಫ್ಲೋರಲ್ಲಿ ಮೇಲ್ಗಡೆ ಜರ್ಮನ್ ಸಿಲ್ವರ್ ಮತ್ತು ಗಿಫ್ಟ್ ಆರ್ಟಿಕಲ್ಸ್ ಶಾಪ್ ನಿಮಗೆ ಸಿಗುತ್ತೆ. ಸೊ ಈಸಿಯಾಗಿ ನಾವು ಶಾಪ್ಗೆ ವಿಸಿಟ್ ಮಾಡ್ಬೋದು. ಸರ್ ನಮಸ್ತೆ. ಸರ್, ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ವ್ಯೂವರ್ಸ್ಗೆ ಹೇಳ್ತೀರಾ? ನಮ್ಮ ಶಾಪ್ ಬಂದು JP ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು ಇದು ಜರ್ಮನ್ ಸಿಲ್ವರ್ ಮತ್ತೆ ಗಿಫ್ಟ್ ಆರ್ಟಿಕಲ್ಸ್ ಅಂತ ಮಾಡಿದ್ದೇವೆ. ಇಲ್ಲಿ ಪ್ಯೂರ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ. ಎಲ್ಲ ವಿತ್ ವಾರಂಟಿ ಎಲ್ಲ ಸಿಗುತ್ತೆ. ಪ್ಯೂರ್ ಜರ್ಮನ್ ಸಿಲ್ವರೇ ಆಗಿರುತ್ತೆ. ಎಷ್ಟು ದಿವಸದಿಂದ ರನ್ ಆಗ್ತಿದೆ? ಈಗ ನಾವು ರೀಸೆಂಟ್ ಆಗಿ ಓಪನ್ ಮಾಡಿದ್ವಿ ಮೇಡಮ್. ಇದು 6 months ಆಗಿದೆ. ನಮ್ಮ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿ ನೋಡಿ ಹೇಳಿ ಸರ್. ಇದು ದೀಪಗಳ ನೋಡಿ ಮೇಡಮ್, ಇದು ನಾವು ಫಸ್ಟ್ ತೋರಿಸ್ತಾ ಇರೋದು ಜರ್ಮನ್ ಸಿಲ್ವರ್ ಅಲ್ಲಿ, ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ದೀಪಾಸ್. ದೀಪಾಸ್ ಬಂದು ನಮ್ಮ ಹತ್ರ ಎಲ್ಲ 6 size ಇಂದ ಹಿಡಿದು ಮಿಡ್ ಸೈಜು, ಮೀಡಿಯಂ ಸೈಜು, ಬಿಗ್ ಸೈಜು, ಹೆವಿ ಸೈಜ್ ಎಲ್ಲ 21 inches ವರೆಗೂ ನಮ್ಮ ಹತ್ರ ಅವೈಲಬಲ್ ಇರುತ್ತೆ. ಯಾವಾಗಲೂ ಸ್ಟಾಕ್ ಇರುತ್ತೆ. ಇದೆಲ್ಲ ಪ್ರತಿಯೊಂದು ನಿಮ್ಗೆ ವಾಷಬಲ್ ಇರುತ್ತೆ. ಕಲರ್ ಹೋಗೋದಾಗ್ಲಿ, ಬ್ರಾಸ್ ಔಟ್ ಆಗೋದಾಗ್ಲಿ, ಹೇಳ್ತಾ ಇದ್ವಲ್ಲ ಆಗ್ಲೇ ಬ್ರಾಸ್ ಔಟ್ ಆಗಿತ್ತು, ಈ ತರ ಆಗುತ್ತೆ ಬ್ರಾಸ್ ಔಟ್ ಆದ್ರೆ. ಇದು ಬಂದ್ಬಿಟ್ಟು ವೈಟ್ ಮೆಟಲ್ ಇರುತ್ತೆ. ಬ್ರಾಸ್ ಮೇಲೆ ಕೋಟಿಂಗ್ ಮಾಡಿದಾಗ ವೈಟ್ ಪಾಲಿಶ್ ಆದ್ರೆ ಈ ತರ ಇರುತ್ತೆ. ಪ್ಯೂರ್ ಜರ್ಮನ್ ಸಿಲ್ವರ್ ಬಂದು ಈ ತರನೇ ಇರುತ್ತೆ. ವೈಟ್ ಇರುತ್ತೆ. ಯಾವತ್ತೂ ಈ ತರ ಬ್ಲಾಕ್ ಆಗೋದಾಗ್ಲಿ, ಬ್ರಾಸ್ ಔಟ್ ಆಗೋದಾಗ್ಲಿ ಏನು ಆಗಲ್ಲ. ಇದೆಲ್ಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋಬಹುದು. ರೆಗ್ಯುಲರ್ ಆಗಿ ವಾಶ್ ಮಾಡ್ಬೋದು. ಡೈಲಿ ಯೂಸ್ ಮಾಡಿ ರೆಗ್ಯುಲರ್ ಆಗಿ ವಾಶ್ ಮಾಡಿ ವಿಮ್ ಜೆಲ್ ವಾಶ್ ಮಾಡ್ಕೋಬಹುದು. ನಿಮ್ಗೆ ಏನು ಕಲರ್ ಹೋಗೋದಾಗ್ಲಿ, ಬ್ಲ್ಯಾಕ್ ಆಗೋದಾಗ್ಲಿ ಏನಾಗಲ್ಲ. ನಮ್ಮ ಪ್ರಾಡಕ್ಟ್ಸ್ ಏನಾದ್ರು ಈ ತರ ಆಗೋದೇನಾದ್ರು ಇದನ್ನು ನಾವು ರಿಟರ್ನ್ ತೊಗೊಳ್ತೀವಿ. ಅಷ್ಟಿಗೆ ವಾರಂಟಿ ಮೇಲೆ ನಾವು ಸೆಲ್ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಪ್ಯೂರ್ ಜರ್ಮನ್ ಸಿಲ್ವರ್. ಈಗ ನಾವು ತೋರಿಸ್ತಾ ಇರೋದು ಕಳಸ ಚೊಂಬು ಅಂತ ಮೇಡಮ್. ಪ್ರತಿ ಸೈಜು ಸಿಗುತ್ತೆ. ಇದು 0 ಸೈಜು, ಮಿಡ್ ಸೈಜು. ಇದು ನಕ್ಷಿ ವರ್ಕ್, ನಗಾಸ್ ವರ್ಕ್ ಆಗಿರುತ್ತೆ. ಇದು ಕಾರ್ವಿಂಗ್ ಡಿಸೈನ್ ಆಗಿರುತ್ತೆ. ಈ ಲೀವ್ಸ್ ಅಲ್ಲಿ ಡಿಸೈನ್ಸ್ ಬರುತ್ತೆ. ಇದರಲ್ಲಿ ಪ್ಲೈನ್ ಚೊಂಬು ಬರುತ್ತೆ. ಪ್ಲೈನ್ ಅಲ್ಲಿ ಸೈಜಸ್ ಸಿಗುತ್ತೆ. ಆಮೇಲೆ ಬಿನ್ಗೆ ಸಿಗುತ್ತೆ ಚಿಕ್ಕದು. ಇದು ಬಿನ್ಗೆ, ದೊಡ್ಡ ಬಿನ್ಗೆ ಇರುತ್ತೆ. ಇದು ಕೂಡ ನೀವು ವಾಷಬಲ್ ಮಾಡ್ಕೋಬಹುದು. ರೆಗ್ಯುಲರ್ ವಾಶ್ ಮಾಡ್ಬೋದು. ನಿಮ್ಗೆ ಯಾವ್ದು ಕಲರ್ ಹೋಗೋದಾಗ್ಲಿ ಏನ್ ಪ್ರಾಬ್ಲಮ್ ಬರಲ್ಲ. ಇದೆಲ್ಲ ಚೊಂಬಸ್ ಇರುತ್ತೆ. ನೆಕ್ಸ್ಟ್ ನಾವು ತೋರಿಸೋದು ಬೇರೆ ಕುಂಕುಮ ಬಟ್ಲೆ. ಈಗ ಕುಂಕುಮ ಬಟ್ಲೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಕುಂಕುಮ ಬಟ್ಲಲ್ಲಿ ನಿಮ್ಗೆ ಎಲ್ಲಾ ಸೈಜ್ ಅವೈಲಬಲ್ ಇರುತ್ತೆ. ಚಿಕ್ಕ ಸೈಜು, ವಿತ್ ಸ್ಟ್ಯಾಂಡ್, ವಿತೌಟ್ ಸ್ಟ್ಯಾಂಡ್, ಈ ತರ ಪ್ಲೈನ್ ಅಲ್ಲಿ ಬಂದು ಕಾರ್ವಿಂಗ್ ಡಿಸೈನ್ ಬರುತ್ತೆ. ಇದು ಲೆಗ್ಸ್ ಬರುತ್ತೆ, ಎಲಿಫೆಂಟ್ ಲೆಗ್ಸ್. ಆಮೇಲೆ ನಿಮ್ಗೆ ಈ ತರ ಪ್ಲೈನ್ ಅಲ್ಲೇ ಸಿಗುತ್ತೆ. ಕಾರ್ವಿಂಗ್ ಅಲ್ಲಿ ಫುಲ್ ಪ್ಲೈನ್ ಅಂದ್ರೂ ಈ ತರ ಬೌಲ್ ತರನು ಸಿಗುತ್ತೆ. ಬಿಗ್ ಸೈಜ್ ಕುಂಕುಮ ಬಟ್ಲಿಗೆ ಹೋದಾಗ ಇಲ್ಲ ಈ ತರ ಸ್ಟ್ಯಾಂಡಿಂಗ್ ಬರುತ್ತೆ. ಈ ತರನು ಕುಂಕುಮ ಬಟ್ಲೆ ಎಲ್ಲ ವೆರೈಟಿ ಸಿಗುತ್ತೆ. ಎಲ್ಲ ಸ್ಟಾಕ್ ಸಿಗುತ್ತೆ. ಈ ತರ ಎಲ್ಲ ಇರುತ್ತೆ. ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಅವೈಲಬಲ್ ಸಿಗುತ್ತೆ. ವಿತ್ ವಾರಂಟಿ. ರೇಟ್ ಸೈಜ್ ಮೇಲೆ ಆಗುತ್ತೆ ಮೇಡಮ್. ಈಗ 165 ಇಂದ ಕುಂಕುಮ ಬೌಲ್ ಸ್ಟಾರ್ಟ್ ಆಗುತ್ತೆ. ವಿತ್ ವಾಷಬಲ್ ಆದ್ರೆ. ನಮಗೆ ವೈಟ್ ಮೆಟಲ್ ಅನ್ನೋದು ನಮ್ಮ ಹತ್ರ ಯಾವ್ದು ಇಟ್ಟಿಲ್ಲ. ನಾವು ಯಾವ್ದು ವೈಟ್ ಮೆಟಲ್ ಇಟ್ಟಿಲ್ಲ, ಕೊಡೋದಿಲ್ಲ. ಫುಲ್ ಎಲ್ಲ ವಾರಂಟಿ. ಎಲ್ಲ ವಾರಂಟಿ. ಪ್ಯೂರ್ ಜರ್ಮನ್ ಸಿಲ್ವರ್ ಮಾತ್ರ ಇಟ್ಟಿಲ್ಲ. ಓಕೆ. ಇದು ಪೂಜಾ ತಟ್ಟೆ ಅಂತ ಮೇಡಮ್. ಇದು ಬಂದು ನಮ್ಗೆ ಎಲ್ಲಾ ಇಂಚಸ್ ಎಲ್ಲ ಅವೈಲಬಲ್ ಇರುತ್ತೆ. ಫಸ್ಟ್ ಬಂದು 7 inches ಇಂದ ಸ್ಟಾರ್ಟ್ ಆಗುತ್ತೆ. ವಿತ್ ಕಾರ್ವಿಂಗ್ ಡಿಸೈನ್ಸ್, ವಿತ್ ಲೆಗ್ ಬರುತ್ತೆ. ಇದು ನಾವೇನ್ ತೋರಿಸ್ತೀವಿ ಇದರಲ್ಲಿ. ಮತ್ತೆ 8 inches ಬರುತ್ತೆ. ಸೇಮ್ ಡಿಸೈನ್, ಸೇಮ್ ಕಾರ್ವಿಂಗ್ ಡಿಸೈನ್ಸ್ ಬರುತ್ತೆ. ವಿತ್ ಲೆಗ್ ಬರುತ್ತೆ. ಇದು ಬಂದು 10 inches ಬರುತ್ತೆ ಪೂಜಾ ತಟ್ಟೆ. ಇನ್ನೊಂದ್ ಸ್ವಲ್ಪ ದೊಡ್ಡದು ಬೇಕು ಅಂದಾಗ ನಿಮ್ಗೆ 12 inches ಬರುತ್ತೆ ವಿತ್ ಲೆಗ್. ಹೋದ್ರೆ ನಿಮ್ಗೆ ಇಲ್ಲಿ ಲಕ್ಷ್ಮೀದ್ ಅಂತ ಬರುತ್ತೆ. ವಿತ್ ಲೆಗ್ ಅಲ್ಲೇ ಸೇಮ್ ಡಿಸೈನ್ಸ್ ಬರುತ್ತೆ. ಇಲ್ಲಿ ಲಕ್ಷ್ಮಿ ಬಂದಿರುತ್ತೆ. ಇದು ಬಂದು ವಿತೌಟ್ ಲೆಗ್ ಅಲ್ಲಿ ಬರುತ್ತೆ. ಸೇಮ್ ಡಿಸೈನ್ ಬರುತ್ತೆ. ಸೇಮ್ ಕಾರ್ವಿಂಗ್, ಸೇಮ್ ಡಿಸೈನ್ಸ್ ಎಲ್ಲ ಬರುತ್ತೆ. ವಿತೌಟ್ ಲೆಗ್ ಬರುತ್ತೆ. ಪ್ಲೈನ್ ಬರುತ್ತೆ. ಇದರಲ್ಲಿ ನಿಮ್ಗೆ 10 inches, 12 inches ಅವೈಲಬಲ್ ಇರುತ್ತೆ. ಸೇಮ್ ಆಸ್ ಇಟ್ ಇಸ್. ಸ್ಟಾಕ್ ಎಲ್ಲ ಸೈಜಲ್ಲೂ ಅವೈಲಬಲ್ ಇರುತ್ತೆ.
ಈಗ ನೀವೇನು ತೋರಿಸಿದ್ರಿ ಇದೆಲ್ಲ ವಾಷಬಲ್ಲ ಸರ್? ಈ ಪ್ರತಿಯೊಂದು ವಾಷಬಲ್ ಇರುತ್ತೆ ಮೇಡಮ್. ಹ್ಞೂ. ಯಾವುದು ನಿಮಗೆ ಬ್ರಾಸ್ ಔಟ್ ಆಗೋದಾಗ್ಲಿ ಇಲ್ಲ ಮೇಲೆ ಕಾಪರ್ ಔಟ್ ಆಗೋದು ಏನೂ ಆಗಲ್ಲ. ರೆಗ್ಯುಲರ್ ವಾಶ್ ಮಾಡ್ಬೋದು, ರೆಗ್ಯುಲರ್ ಯೂಸ್ ಮಾಡಿ ಅಂತಾನೆ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಇಂಥದ್ರಲ್ಲೇ ವಾಶ್ ಮಾಡಬೇಕು ಅಂತ ಏನಾದರೂ ಇದೆಯಾ? ವಿಮ್ ಜೆಲ್ ಅಲ್ಲಿ ವಾಶ್ ಮಾಡಿ, ಸ್ಟೀಲ್ ನಾರ್ ಒಂದು ಅವಾಯ್ಡ್ ಮಾಡಿ. ಓಕೆ. ಕೆಲವರೆಲ್ಲ ಫೋಮ್ ಬರುತ್ತಲ್ಲ ಅದರಲ್ಲಿ ವಾಶ್ ಮಾಡಿ, ಏನಾಗಲ್ಲ. ಕೆಲವರೆಲ್ಲ ಕೋಲ್ಗೇಟ್ ಅಲ್ಲಿ ತೊಳೆದ್ರೆ ಒಳ್ಳೇದು ಅಂತ. ನಾವು ಯಾವಾಗ ಅಪ್ಲೈ ಮಾಡಬೇಕು ಅಂದ್ರೆ ಫುಲ್ ಡ್ರೈ ಆದ್ಮೇಲೆ ಶೈನಿಂಗ್ ಗೋಸ್ಕರ ಅಪ್ಲೈ ಮಾಡ್ಕೋಬೇಕು. ಹೌದಾ? ಅದು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಮಾಡೋದು. ಓಕೆ. ಹಾಂ, ಈಗ ನಾವು ಪ್ಲೇನ್ ತಟ್ಟೆ ತೋರಿಸ್ತಾ ಇದ್ದೀವಿ ಮೇಡಮ್. ಇದರಲ್ಲಿ ಓಕೆ. ಜರ್ಮನ್ ಸಿಲ್ವರ್ ಅಲ್ಲಿ ಪ್ಲೇನ್ ಪ್ಲೇಟ್ಸ್ ಅಂತ ಕರೀತಾರೆ. ಇದರಲ್ಲಿ ನಮ್ಮ ಹತ್ರ 3 ಇಂಚಸ್ ಇಂದ ಅಪ್ ಟು 12 ಇಂಚಸ್ ವರೆಗೂ ಅವೈಲಬಲ್ ಇದೆ. 3 ಇಂಚಸ್ ಇರುತ್ತೆ, 4.5 ಇದೆ, 5 ಇಂಚಸ್ ಇರುತ್ತೆ, 6.5 ಇರುತ್ತೆ, 7 ಇಂಚಸ್ ಇರುತ್ತೆ. ಇದು 8.5 ಇಂಚಸ್. ಇದು ಬಂದು ನಿಮ್ಗೆ 10 ಇಂಚಸ್ ಬರುತ್ತೆ. ಇದು ಬಂದು ನಿಮ್ಗೆ 11 ಇಂಚಸ್ ಬರುತ್ತೆ. ಇದು ಬಂದು 12 ಇಂಚಸ್ ಬರುತ್ತೆ. 3 ಇಂಚಸ್ ಇಂದ 12 ಇಂಚಸ್ ವರೆಗೂ ಪ್ಲೇಟ್ಸ್ ಯಾವಾಗಲೂ ಅವೈಲಬಲ್ ಇರುತ್ತೆ. ಆಮೇಲೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್. ಯೂಸ್ ಮಾಡಿದ್ರೆ ಹಿಂಗೆ ಇರುತ್ತೆ, ಯಾವುದು ನಮಗೆ ಬ್ಲಾಕ್ ಆಗೋದಿಲ್ಲ. ಓಕೆ. ಇದು ಯೂಸ್ ಮಾಡಿರೋದು ಬ್ರಾಸ್ ಔಟ್ ಆಗಲ್ಲ. ಬ್ರಾಸ್ ಔಟ್ ಯಾವಾಗ ಆಗುತ್ತೆ ಅದು ವೈಟ್ ಮೆಟಲ್ ಅಂತ ಅರ್ಥ. ಓಕೆ. ನಿಮ್ಗೆ ಇದು ಜರ್ಮನ್ ಸಿಲ್ವರ್ ಆದ್ರೆ ಹಿಂಗೆ ಇರುತ್ತೆ. ನಾವು ಏನ್ ಹಳೆ ಸಿಲ್ವರ್ ಯಾವ ತರ ಇರುತ್ತೋ ರೆಗ್ಯುಲರ್ ಯೂಸ್ ಮಾಡಿದ್ರೆ ಅದೇ ತರ ಇರುತ್ತೆ. ಓಕೆ. ನೀವು ಏನ್ರಲ್ಲಿ ಇದನ್ನ ವಾಶ್ ಮಾಡ್ತೀರಾ? ಕೋಲ್ಗೇಟ್ ಅಲ್ಲ ಅಥವಾ ಬೇರೆ? ಕೋಲ್ಗೇಟ್ ಅಂತ ಏನಿಲ್ಲ ಮೇಡಮ್. ಇದನ್ನೆಲ್ಲ ನಾವು ಮಾಮೂಲಿ ನೀವು ಯಾವ ತರ ವಿಮ್ ಜೆಲ್ ಅಲ್ಲಿ ಯಾವ ತರ ವಾಶ್ ಮಾಡ್ತೀರೋ ಗ್ರೀನ್ ಫೋಮ್ ಅಲ್ಲೇ ವಾಶ್ ಮಾಡ್ಬೇಕು. ಸ್ಟೀಲ್ ನಾರು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ ನಾವು ಸ್ಟೀಲ್ ನಾರು ಯೂಸ್ ಮಾಡ್ತಾ ಇದೀವಿ, ಎಲ್ಲ ಸ್ಕ್ರಾಚಸ್ ಆಗ್ತಾ ಇದೆ. ಸ್ಕ್ರಾಚ್ ಆಗ್ಬಾರ್ದು ಅಂದ್ರೆ ಗ್ರೀನ್ ಅಲ್ಲಿ ಯೂಸ್ ಮಾಡ್ಬೇಕು. ಗ್ರೀನ್ ಫೋಮ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೇಕು. ವಿಮ್ ಜೆಲ್ ಆದ್ರೂ ಹಾಕ್ಬೋದು, ನೀವು ನಾರ್ಮಲ್ ಸಬೀನ್ ಆದ್ರೂ ಹಾಕಿ ವಾಶ್ ಮಾಡ್ಕೋಬಹುದು. ಮೆಟೀರಿಯಲ್ ಏನಾದ್ರು ಇದೇ ತರ ಇರುತ್ತೆ. ಈಗ ಎರಡು ನೋಡಿ, ಇದು ವಾಷಬಲ್ ಆಗಿದೆ. ಇದು ವಾಷಬಲ್ ಆಗಿರೋದು. ಇದು ನಾವು ಡೈಲಿ ಯೂಸ್ ಮಾಡ್ತಾ ಇರೋದು. ಧೂಪ ಎಲ್ಲ ಹಚ್ಚಿ ಓಕೆ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಪ್ಯೂರ್ ಜರ್ಮನ್ ಸಿಲ್ವರ್. ಇದು ಬಂದು ಮೇಡಮ್ ಇದು ಕಾಮಾಕ್ಷಿ ದೀಪ ಅಂತ ಹೇಳ್ಬಿಟ್ಟು, ಕಾಮಾಕ್ಷಿ ದೀಪದಲ್ಲಿ ನಮ್ಮ ಹತ್ರ 2 ಸೈಜ್ ಇದೆ. ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜ್ ಬರುತ್ತೆ. ಇದು ಕಾರ್ವಿಂಗ್ ಬರುತ್ತೆ, ಪ್ಲೇನ್ ವಾಷಬಲ್ ಮಾಡ್ಕೋಬಹುದು. ಆಮೇಲೆ ಬಂದು ನಿಮ್ಗೆ ಪಂಚಪಾತ್ರ ಉದ್ಧರಣೆ ಬರುತ್ತೆ. ಇದರಲ್ಲಿ 3 ಸೈಜ್ ಬರುತ್ತೆ, ಚಿಕ್ಕದೊಂದು, ದೊಡ್ಡದೊಂದು, ಮೀಡಿಯಂ ಸೈಜ್ ಬರುತ್ತೆ. ಪಂಚಪಾತ್ರ ಉದ್ಧರಣೆ ಸೆಟ್ ಬರುತ್ತೆ. ಈ ತರ ಚಿಕ್ಕದು ಸೇರ್ ಅಂತ ಸಿಗುತ್ತೆ. ಇದರಲ್ಲಿ ದೊಡ್ಡ ಸೈಜ್ ಆರ್ಡರ್ ಆಗಿದೆ, ಇನ್ನ ಬಂದಿಲ್ಲ. ಇದು ಇನ್ನೊಂದು 15 days ಅಲ್ಲಿ ಬರುತ್ತೆ. ಇದು ಚಿಕ್ಕ ಸೈಜ್ ಇದೆ. ಕಾರ್ತಿಗಳು ಇದೆ. ಇದು ಕೂಡ ಜರ್ಮನ್ ಸಿಲ್ವರ್ ಆಗಿರುತ್ತೆ, ವಾಷಬಲ್ ಮಾಡ್ತೀವಿ. ಈಗ ನಾವು ತೋರಿಸ್ತಾ ಇರೋದು ಫ್ಲವರ್ ಬಾಸ್ಕೆಟ್ಸ್ ಅಂತ ಮೇಡಮ್. ಈ ಫ್ಲವರ್ ಬಾಸ್ಕೆಟ್ ಅಲ್ಲಿ ಇದು ವಿತೌಟ್ ಲೆಗ್ ಬರುತ್ತೆ, ಲೀಫ್ ಡಿಸೈನ್, ಕಾರ್ವಿಂಗ್ ಡಿಸೈನ್ಸ್ ಬರುತ್ತೆ. ರೆಗ್ಯುಲರ್ ಯೂಸ್ ಮಾಡ್ಕೋಬಹುದು. ಇದು ಬಂದು ಲೀಫ್ ಅಲ್ಲಿ ಬರುತ್ತೆ. ನಿಮ್ಗೆ ವಿತ್ ಸ್ಟ್ಯಾಂಡ್ ಬರುತ್ತೆ. ಇದು ಫಸ್ಟ್ ತೋರಿಸಿದ್ ನಾವು ವಿತೌಟ್ ಸ್ಟ್ಯಾಂಡ್. ಇದು ವಿತ್ ಸ್ಟ್ಯಾಂಡ್ ಅಲ್ಲಿ ಬರುತ್ತೆ. ಲಕ್ಷ್ಮಿ ಬರುತ್ತೆ ಕಾರ್ವಿಂಗ್ ಅಲ್ಲಿ, ಸುತ್ತಲೂ ಲಕ್ಷ್ಮಿ ಬರುತ್ತೆ. ಇದು ಕೂಡ ಅಷ್ಟೇ. ಅದ್ರಲ್ಲಿ ನಿಮ್ಗೆ ಫುಲ್ ಪ್ಲೇನ್ ಬೇಕಾದ್ರೆ ಈ ತರ ಬರುತ್ತೆ, ವಿತ್ ಲೆಗ್ ಅಲ್ಲಿ ಬರುತ್ತೆ. ಮತ್ತೆ ಇದರಲ್ಲಿ ದೊಡ್ಡ ಸೈಜ್ ಬೇಕು ಅಂದ್ರೆ ವಿತೌಟ್ ಲೆಗ್ ಅಲ್ಲಿ ಈ ತರ ಬರುತ್ತೆ. ಸುತ್ತಲೂ ಕಾರ್ವಿಂಗ್ ಡಿಸೈನ್ಸ್ ಬರುತ್ತೆ. ನೀವು ರೆಗ್ಯುಲರ್ ಯೂಸ್ ಮಾಡ್ತೀವಿ. ಓಕೆ. ರೇಟ್ ಬಂದು ಸೈಜ್ ವೈಸ್ ಇರುತ್ತೆ. ಸೈಜ್ ವೈಸ್ ಇರುತ್ತೆ. ಸೈಜ್ ವೈಸ್ ಇದು ಬಂದು 3500 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇದರಲ್ಲಿ 4500, 4800 ಈ ತರ. ಈಗ ನಾವು ತೋರಿಸ್ತಾ ಇರೋದು ಪಂಚವಾಳ ಸೆಟ್ ಅಂತ. ಇದರಲ್ಲಿ ಕುಂಕುಮ ಅರ್ಶನದ್ದು 2 ಬರುತ್ತೆ. ಆಮೇಲೆ ಇದರಲ್ಲಿ ಕುಂಕುಮ ಅರ್ಶನ, ಅಕ್ಷತೆ ಅಂತ 3 ಬರುತ್ತೆ. ಇದು ಬಂದು 4 ಬರುತ್ತೆ. ಇದರಲ್ಲಿ 3ರಲ್ಲಿ ದೊಡ್ಡದು ಬೇಕಂದ್ರೆ ಬಿಗ್ ಸೈಜ್ ಬರುತ್ತೆ. ಇದರಲ್ಲಿ ಚಿಕ್ಕ ಸೈಜ್, ಮೀಡಿಯಂ ಸೈಜ್, ಸ್ಮಾಲ್ ಸೈಜ್, ಬಿಗ್ ಸೈಜ್ ಈ ತರ ಸೈಜಸ್ ಅವೈಲೇಬಲ್ ಇರುತ್ತೆ. 2, 3, 4 ಯಾವುದು ಸ್ಟಾಕ್ ಅವೈಲೇಬಲ್ ಇರುತ್ತೆ ಪಂಚವಾಳ ಸೆಟ್. ಪಿಕಾಕು ಎಲ್ಲ ಪಿಕಾಕ್ ಮ್ಯಾಕ್ಸಿಮಮ್ ಎಲ್ಲ ಬರೋದು ಪಿಕಾಕ್. ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಎಲ್ಲ ಅವೈಲೇಬಲ್ ಇದೆ. ಓಕೆ. ಮರ ಇದು ಪ್ಯೂರ್ ಜರ್ಮನ್ ಸಿಲ್ವರ್ನಾ ಮರ? ಇದು ಪ್ಯೂರ್ ಜರ್ಮನ್ ಸಿಲ್ವರ್. ಓಕೆ. ಇದು ಬಂದು ಲಾಸ್ಟ್ ವೀಕ್ ಒಬ್ರದ್ದು ರಿಕ್ವೈರ್ಮೆಂಟ್ ಇತ್ತು, 5 pieces ರಿಕ್ವೈರ್ಮೆಂಟ್ ಇತ್ತು. ಓಕೆ. ಅದಕ್ಕಾಗಿ ತರಿಸಿದ್ವಿ. ಇದು ವಾಷಬಲ್ ಇದೆ, ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಮರ ಬಂದಿದೆ. ವೆಯ್ಟ್ ಎಲ್ಲ ಬರುತ್ತೆ, ಗೇಜ್ ಚೆನ್ನಾಗಿರುತ್ತೆ. ಮೇಡಮ್ ಈಗ ನಾವು ತೋರಿಸ್ತಾ ಇರೋದೆಲ್ಲ ರಿಟರ್ನ್ ಗಿಫ್ಟ್ಸ್ ಅಂತ ಹೇಳ್ಬಿಟ್ಟು. ಓಕೆ.
ಫಂಕ್ಷನ್ಸ್ ಏನಾದ್ರು ರಿಟರ್ನ್ ಗಿಫ್ಟ್ ಇದ್ರೆ ನೋಡಿ, ಈ ಕಾಮಧೇನು ಅಂತ ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದು. ಇದರಲ್ಲಿ ಸ್ಮಾಲ್ ಸೈಜ್ ಸಿಲ್ವರ್ ಕಲರ್ ಬರುತ್ತೆ, ಮತ್ತೆ ಇದರಲ್ಲಿ ಬಿಗ್ ಸೈಜ್ ಗೋಲ್ಡ್ ಕಲರ್ ಬರುತ್ತೆ. ಇದರಲ್ಲಿ ಸಿಲ್ವರ್ ಕಲರ್ ಬಿಗ್ ಸೈಜ್ ಬರುತ್ತೆ. ಇದು ಕುಂಕುಮ ಅರ್ಶನ ಹೊಸದಾಗಿ ಬಂದಿರೋದು ಇದು, ವಿತ್ ಆ್ಯಂಡ್ ಇದು ಕ್ಯಾಪು. ಕಾಮಧೇನಲ್ಲಿ ಗೋಲ್ಡ್ ಕಲರು, ಎಲಿಫೆಂಟ್ಸ್ ಅಲ್ಲಿ ಬರುತ್ತೆ, ಚಿಕ್ಕದ್ ಬರುತ್ತೆ. ಗಣೇಶ್ ಒಂದು ಬರುತ್ತೆ ಐಡಲ್. ಇದು ಬಂದು ಆಮೇಲೆ ಪೀಠಗಳು 6x6 ಬರುತ್ತೆ, 8x8 ಬರುತ್ತೆ. ಇದನ್ನ ಈಗ ಫುಲ್ ಟ್ರೆಂಡ್ ಆಗಿದೆ, ಕೊಡ್ತಾ ಇದ್ದಾರೆ ರಿಟರ್ನ್ ಗಿಫ್ಟ್ಸ್ ತುಂಬಾ ಜನ ಕೊಡ್ತಾರೆ. ಇದು ಕೂಡ ಅವೈಲಬಲ್ ಇರುತ್ತೆ ಸ್ಟೋರಲ್ಲಿ, ಸ್ಟಾಕ್ ಇರುತ್ತೆ. ಇದೆಲ್ಲ ಬಂದು ವ್ಯಾಕ್ಸ್ ಕೋಟಿಂಗ್ ಇರುತ್ತೆ. ಯಾವುದು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಬರಲ್ಲ. ಇದು ವ್ಯಾಕ್ಸ್ ಕೋಟಿಂಗ್ ಸಿಲ್ವರ್ ಕೋಟೆಡ್ ಬರುತ್ತೆ. ಇದರಲ್ಲಿ ನೋಡಿ ಕಾಮಧೇನು ಬರುತ್ತೆ ಸ್ಮಾಲ್ ಸೈಜ್, ಇದರಲ್ಲಿ ಬಿಗ್ ಸೈಜ್ ಬರುತ್ತೆ ಕಾಮಧೇನು. ಇದರಲ್ಲಿ ಬಾಲಾಜಿ ಇರುತ್ತೆ, ವೆಂಕಟೇಶ್ವರ. ಆಮೇಲೆ ಇದರಲ್ಲಿ ಎಲಿಫೆಂಟ್ ಐಡಲ್ಸ್ ಬರುತ್ತೆ, ವರಮಲಕ್ಷ್ಮಿ ಎಲ್ಲ ಸೈಡ್ ಅಲ್ಲಿ ಇಡ್ತಾರಲ್ಲ, ಡೆಕೋರೇಷನ್ ಪಾರ್ಟ್ಗೆ ಇಟ್ಕೋತಾರೆ. ಇದರಲ್ಲಿ ಬಿಗ್ ಸೈಜ್ ಬರುತ್ತೆ, ಮೀಡಿಯಂ ಸೈಜ್ ಬರುತ್ತೆ, ಸ್ಮಾಲ್ ಸೈಜ್ ಬರುತ್ತೆ. ಇದು ದೊಡ್ಡ ಸೈಜ್ ಬರುತ್ತೆ, ಜಂಬೋ ಸೈಜ್ ಅಂತ ಕರಿತೀವಿ. ದೊಡ್ಡ ಸೈಜ್ ಕೂಡ ಬರುತ್ತೆ. ಎಲ್ಲ ಸೈಜ್ ಅವೈಲಬಲ್ ಇರುತ್ತೆ, ಸ್ಮಾಲ್ ಟು ಬಿಗ್ ಎಲ್ಲ ಸೈಜ್ ಅವೈಲಬಲ್ ಇರುತ್ತೆ. ವಾಷಬಲ್ ಇದೆಯಾ? ವಾಷಬಲ್ ಇರಲ್ಲ, ಡ್ರೈ ಕ್ಲಾತ್ ಅಲ್ಲಿ ನೀವು ಜಸ್ಟ್ ವರ್ಷ ಎತ್ತಿಟ್ಕೊಳ್ಳೋದು. ವಾಷಬಲ್ ಯಾವುದು ಬರಲ್ಲ, ವ್ಯಾಕ್ಸ್ ಕೋಟೆಡ್ ಯಾವುದು ವಾಷಬಲ್ ಬರಲ್ಲ. ಡ್ರೈ ಕ್ಲಾತ್ ಅಲ್ಲಿ ನೀವು ಕ್ಲೀನ್ ಆಗಿ ಒರೆಸ್ಬಿಟ್ಟು ಎತ್ತಿಟ್ಕೊಳ್ಳಿ, ಕಲರ್ ಅನ್ನು ಹೋಗೋದೇನು. ಆ ಡಿಸೈನ್ ನೋಡಿ ಏನು ಡೀಟೇಲ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಾರ್ವಿಂಗ್ ಇರುತ್ತೆ ನಿಮಗೆ, ತುಂಬಾ ಚೆನ್ನಾಗಿರುತ್ತೆ. ಸಿಲ್ವರ್ ವ್ಯಾಕ್ಸ್ ಕೋಟಿಂಗ್ ಅಲ್ಲ, ಸಿಲ್ವರ್ ಕೋಟೆಡ್ ಇರುತ್ತೆ. ನಿಮ್ಗೆ ಯಾವುದು ಕಲರ್ ಹೋಗೋದಾಗೆ ಆ ಥರ ಏನು ಪ್ರಾಬ್ಲಮ್ ಬರುತ್ತೆ. ರಿಟರ್ನ್ ಗಿಫ್ಟ್ ಅಲ್ಲಿ ಬಂದು ಈ ತರ ಟ್ರೆಂಡಿಂಗ್ ಜಾಸ್ತಿ ಆಗಿದೆ, ಜೂಟ್ ಬ್ಯಾಗ್ ಟ್ರೆಂಡಿಂಗ್ ಜಾಸ್ತಿ ಇದೆ. ಈಗ ಇದ್ರಲ್ಲೂ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತಿರ್ತೀವಿ. ಈಗ ನೋಡಿ, ಈ ಜೂಟ್ ಬ್ಯಾಗ್ ಅಲ್ಲಿ ಒಂದು ಬ್ಲೌಸ್ ಪೀಸ್ ಬರುತ್ತೆ, ಅರ್ಶಿನ ಕುಂಕುಮ ಈ ತರ ಕಾಮಧೇನು ಬರುತ್ತೆ. ಇಲ್ಲಿ ನಾವೇನ್ ತೋರಿಸಿದ್ವು ಇದನ್ನ ಇಟ್ಬಿಟ್ಟು ಒಂದು ಪ್ಯಾಕ್ ಮಾಡ್ತೇವೆ. ಇದರಲ್ಲಿ ಟೋಟಲ್ ಕಸ್ಟಮೈಸೇಷನ್ ಇರುತ್ತೆ. ಅವ್ರು ಯಾವ ತರ ಹೇಳ್ತಾರೋ ಆ ತರ ಪ್ಯಾಕೇಜ್ ಮಾಡಿ ಕೊಡುವಂಥದ್ದು ಇದು ಸಿಗುತ್ತೆ. ಅದ್ರಲ್ಲಿ ಮತ್ತೆ ನಿಮ್ಗೆ ಇದರಲ್ಲಿ ನಿಮ್ಗೆ ಈ ಬ್ಯಾಗಲ್ಲಿ ಬಂದು ಬ್ಲೌಸ್ ಪೀಸ್ ಇರುತ್ತೆ, ಈ ತರ ಫೋಟೋ ಫ್ರೇಮ್ ಕೂಡ ಹಾಕೊಡ್ಬೋದು. ಇಲ್ಲ ಬ್ಲೌಸ್ ಪೀಸ್ ಜೊತೆ ಈ ತರ ಕುಂಕುಮ ಬಟ್ಲು ಹಾಕೊಡ್ಬೋದು. ಇದ್ರಲ್ಲಿ ಕಸ್ಟಮರ್ ಯಾವ ತರ ಹೇಳ್ತಾರೋ ಆ ತರ ಎಲ್ಲ ರಿಟರ್ನ್ ಗಿಫ್ಟ್ ನಾವು ರೆಡಿ ಮಾಡ್ತೀವಿ, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ ಏನೇನಿದೆ, ಒಬ್ಬೊಬ್ರಿಗೆ ಒಂದೊಂಥರ ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವರು ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಸ್ತಾರೆ, ಕೆಲವರು ಇಲ್ಲಾಂದ್ರೆ ವಿತೌಟ್ ಡ್ರೈ ಫ್ರೂಟ್ಸ್ ಅಲ್ಲಿ ಬೇರೆ ತರ ಮೆಟೀರಿಯಲ್ಸ್ ಆ್ಯಡ್ ಮಾಡಿಸ್ತಾರೆ, ಪ್ರಾಡಕ್ಟ್ಸ್ ಆ್ಯಡ್ ಮಾಡಿಸ್ತಾರೆ. ಯಾವ ತರ ಬೇಕೋ ಆ ತರ ಇಷ್ಟು ಕಸ್ಟಮೈಸೇಷನ್ ಮಾಡ್ತಾರೆ. ಆರ್ಡರ್ ಕೊಟ್ಟರೆ ನೀವೇ ಎಲ್ಲ ಎಷ್ಟು ಪೀಸ್ ಬೇಕಾದರೂ ಕಸ್ಟಮೈಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಇತ್ತು. ಜರ್ಮನ್ ಸಿಲ್ವರ್ ಆರ್ಟಿಕಲ್ಸ್ ಇರ್ಬೋದು, ಗಿಫ್ಟ್ ಐಟಮ್ ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. 100% ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇರೋಲ್ಲ ಈ ಶಾಪಲ್ಲಿ ಅಂತಲೇ ಹೇಳ್ಬೋದು. ನೀವು ಯಾರಿಗಾದರೂ ಜರ್ಮನ್ ಸಿಲ್ವರ್ ಪರ್ಚೇಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಶಾಪ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಗಿಫ್ಟ್ ಆಪ್ಟಿಕಲ್ಸ್ ಕೂಡ ಅವೈಲಬಲ್ ಇದೆ. ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ನೀವು ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಈ ಶಾಪ್ ಬಂದ್ಬಿಟ್ಟು ನಿಮಗೆ ತುಮಕೂರು SIT ಮೇನ್ ರೋಡ್ SBI ಬ್ಯಾಂಕ್ ಪಕ್ಕ ಲೊಕೇಟ್ ಆಗಿದೆ. ಇದರ ಹೆಸರು ಬಂದ್ಬಿಟ್ಟು ಕೆಳಗಡೆ ಧರ್ಮಶ್ರೀ ಪರ್ಲ್ಸ್ ಆ್ಯಂಡ್ ಜೆಮ್ಸ್ ಅಂತ ಅದೊಂದು ಶಾಪ್ ಇದೆ. ಅದರ ಮೇಲ್ಗಡೆ ಈ ಜರ್ಮನ್ ಸಿಲ್ವರ್ ಆ್ಯಂಡ್ ಗಿಫ್ಟ್ ಆಪ್ಟಿಕಲ್ಸ್ ಶಾಪ್ ಇದೆ. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.